ಸಂಜೆ ಟೈಮ್ಗೆ ಸ್ಪೈಸಿಯಾಗಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ತಿದ್ಯಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಎಲ್ಲರಿಗೂ ಇಷ್ಟ ಆಗೋ ಬೆಂಗಳೂರಿನ ಫೇಮಸ್ ಸ್ಟ್ರೀಟ್ ಸ್ಟೈಲ್ ಮಸಾಲೆ ಪೂರಿನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಮಸ್ತೆ ಎಲ್ರಿಗೂ, ಡಿಸ್ಕವರೀಸ್ ಆ್ಯಂಡ್ ಡಿಲೈಟ್ಸ್ ಚಾನಲ್ಗೆ ಸ್ವಾಗತ. ಮಸಾಲೆ ಪುರಿ ಮಾಡೋದಕ್ಕೆ ಮೊದಲಿಗೆ 1 ಕಪ್ ಬಟಾಣಿನ 8 ರಿಂದ 10 ಗಂಟೆ ನೆನೆಸಿಟ್ಕೊಳ್ಳಿ. ಇವಾಗ ಈ ಬಟಾಣಿನ ಕುಕ್ಕರ್ಗೆ ಹಾಕಿ ಅದಕ್ಕೆ 3 ಕಪ್ ನೀರು, 1 ಸಣ್ಣ ಆಲೂಗಡ್ಡೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ವಿಸಿಲ್ ಬರುವಷ್ಟರಲ್ಲಿ ಇನ್ನೊಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಚಕ್ಕೆ, 2 ಲವಂಗ, 1 ಏಲಕ್ಕಿ, 1 ಚಮಚ ಸೋಂಪು ಮತ್ತು ಅರ್ಧ ಚಮಚ ಜೀರಿಗೆ ಹಾಕಿ ಘಮ ಬರೋವರೆಗೆ ಹುರ್ಕೊಳ್ಳಿ. ಆಮೇಲೆ ಇದಕ್ಕೆ 7 ರಿಂದ 10 ಎಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ ಹಾಕಿ ಸ್ವಲ್ಪ ಫ್ರೈ ಮಾಡಿ. ನಂತರ 1 ಮೀಡಿಯಂ ಸೈಜ್ ಈರುಳ್ಳಿ, 4 ರಿಂದ 5 ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಬೆಂದ ಮೇಲೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತೆ ಅದರಲ್ಲಿ ಅರ್ಧದಷ್ಟು ಪುದೀನ ಸೊಪ್ಪು ಹಾಕಿ ಸೊಪ್ಪು ಸಾಫ್ಟ್ ಆಗೋವರೆಗೆ ಹುರಿಯಿರಿ. ಇದು ಪೂರ್ತಿ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ. ಈ ಕಡೆ ಬಟಾಣಿ ಮತ್ತೆ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ. ಆಲೂಗಡ್ಡೆನ ಸೆಪರೇಟ್ ಆಗಿ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಳ್ಳಿ. ಇದಿವಾಗ ತಣ್ಣಗಾಗಿದೆ. ಈ ಮಿಕ್ಸರನ್ನು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಮಸಾಲೆ ಹುರಿಯುವಾಗ ಕರಿಮೆಣಸು ಹಾಕೋದು ಮರ್ತು ಹೋಗಿದ್ದೆ, ಅದಕ್ಕೆ ಇವಾಗ ಅದನ್ನು ಸಪ್ರೇಟಾಗಿ ಹುರಿದು ಸೇರಿಸ್ತಾ ಇದ್ದೀನಿ. ನೀವು ಈರುಳ್ಳಿ ಹಾಕುವಾಗಲೇ ಕರಿಮೆಣಸು ಕೂಡ ಹಾಕೊಳ್ಬೋದು. ಈಗ ಇದಕ್ಕೆ ಅರ್ಧ ಚಮಚ ಬ್ಲ್ಯಾಕ್ ಸಾಲ್ಟ್, 3/4 ಚಮಚ ಆಮ್ಚೂರ್ ಪೌಡರ್ ಮತ್ತು ಸ್ವಲ್ಪ ಬೇಯಿಸಿದ ಬಟಾಣಿ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಈಗ ಮಸಾಲೆ ಪುರಿಗೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ ಮಸಾಲೆ ಮಾಡೋಣ. ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ 1/4 ಚಮಚ ಅರಿಶಿಣದ ಪುಡಿ, ಅರ್ಧ ಚಮಚ ಧನಿಯಾ ಪುಡಿ, 1/4 ಚಮಚ ಅಚ್ಚ ಖಾರದ ಪುಡಿ ಮತ್ತು 1/4 ಚಮಚ ಗರಂ ಮಸಾಲ ಹಾಕಿ ಸ್ವಲ್ಪ ಹುರ್ಕೊಳ್ಳಿ. ಉರಿ ಜಾಸ್ತಿ ಇದ್ರೆ ಮಸಾಲೆ ಸೀದ್ ಹೋಗುತ್ತೆ. ಇವಾಗ ನಾವು ರುಬ್ಬಿಟ್ಕೊಂಡಿರೋ ಪೇಸ್ಟ್ ಮತ್ತೆ ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಮುಚ್ಚಳ ಮುಚ್ಚಿ ಎಣ್ಣೆ ಬಿಡೋವರೆಗೂ ಕುದಿಸ್ಬೇಕು. ನೋಡಿ, ಈಗ ಎಣ್ಣೆ ಬಿಡ್ತಾ ಇದೆ, ಈ ತರ ಕುದಿ ಬರಬೇಕು. ಇವಾಗ ನಾವು ಬೇಯಿಸಿಟ್ಟಿರೋ ಬಟಾಣಿನ ಇದಕ್ಕೆ ಸೇರಿಸೋಣ. ಗ್ರೇವಿ ತುಂಬಾ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರು ಹಾಕೊಳ್ಳಿ. ನನ್ಗಿಲ್ಲಿ ಬಟಾಣಿ ಬೇಯಿಸಿದ ನೀರೇ ಸಾಕಾಯ್ತು. ಮೇಲೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿದ್ರೆ ನಮ್ಮ ಮಸಾಲಾ ಪುರಿ ಗ್ರೇವಿ ರೆಡಿ. ಬನ್ನಿ ಇವಾಗ ಸರ್ವ್ ಮಾಡೋಣ. ಒಂದು ಪ್ಲೇಟ್ನಲ್ಲಿ 7 ರಿಂದ 8 ಪುರಿ ತಗೊಂಡು ಪುರಿ ಮಾಡಿ ಅದ್ರ ಮೇಲೆ ಬಿಸಿ ಬಿಸಿ ಮಸಾಲೆ ಹಾಕಿ ಈರುಳ್ಳಿ, ಟೊಮೆಟೊ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಸೇವ್ ಮತ್ತು ಸ್ವಲ್ಪ ನಿಂಬೆಹಣ್ಣು ಹಿಂಡಿದ್ರೆ ನಮ್ಮ ಸೂಪರ್ ಆ್ಯಂಡ್ ಟೇಸ್ಟಿ ಬೆಂಗಳೂರಿನ ಸ್ಟ್ರೀಟ್ ಸ್ಟೈಲ್ ಮಸಾಲೆ ಪುರಿ ರೆಡಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು ಅಂತ. ಖಂಡಿತ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.